ಕರ್ಣನ ಎಲ್ಲ ಅಸ್ತ್ರಗಳನ್ನು ಇಲ್ಲವಾಗಿಸಲಿಕ್ಕೆ ಬೇಕಾಗಿ ಘಟೋತ್ಕಚನನ್ನು ಮುಂದೆ ಬಿಟ್ಟು ಘಟೋತ್ಕಚನನ್ನು ಕೊಲ್ಲುವುದಕ್ಕೆ ಎಷ್ಟು ಅಸ್ತ್ರಗಳನ್ನು ಬಳಸ್ತಾನೆ ಕೃಷ್ಣ, ಅಷ್ಟೂ ಅಸ್ತ್ರಗಳನ್ನು ಬಳಸುವವರಿಗೆ ಕೃಷ್ಣ ಘಟೋತ್ಕಚನನ್ನೇ ಮುಂದೆ ಬಿಟ್ಟು ಅರ್ಜುನ ಹೋಗದ ಹಾಗೆ ತಡೆದು ಯುದ್ಧ ಮುಖಾಮುಖಿ ಅವರಿಬ್ಬರಿಗಾದ ಮೇಲೆ ಕರ್ಣನಲ್ಲಿರುವ ಎಲ್ಲ ಸಾಮಾನ್ಯ ಅಸ್ತ್ರಗಳಲ್ಲದ ಅಸಾಮಾನ್ಯ ಎಲ್ಲ ಮುಗಿದ ಮೇಲೆ ಅವನ ನಿಜವಾದ ಪವರ್ಫುಲ್ ಅವಸ್ಥೆಯಿಂದ ಕಡಿಮೆ ಆಗಿದ್ದಾನೆ ಅಂದ ಮೇಲೆ ಅರ್ಜುನನಿಗೆ ಮುಖಾಮುಖಿ ಮಾಡಿಸಿದ. ಇನ್ನೂ ಒಂದು ಬಹಳ ವಿಶೇಷ ಸಂಗತಿ ಇದೆ. ಜಯದ್ರಥನ ಶಪಥ ಆದ ದಿನ ರಾತ್ರಿ ನಿದ್ದೆ ಬಿಟ್ಟು ದಾರುಕನ ಜೊತೆಗೆ ಕೃಷ್ಣ ಪಡುವ ಅಪಲಾಪಗಳನ್ನು ಓದಿ ಇವನು ಅಂದು ಬಿಟ್ಟಿದ್ದಾನೆ. ನಾಳೆ ಇದನ್ನು ಸಾಧ್ಯವಾಗಿಸುವುದು ಹೇಗೆ ಎನ್ನುವುದು ನನ್ನ ಹೊಣೆ. ಯಾಕೆಂದರೆ ನಾನು ಎತ್ತಿಕೊಂಡ ಮಗು ಅದು ಸೋಲಲಿಕ್ಕಿಲ್ಲ, ಅದು ನನ್ನ ಮಗು, ನಾನು ಅದನ್ನು ಕಾಯುವುದು ನನ್ನ ಹೊಣೆ ಅಂತ ಒಬ್ಬ ಗುರು ಯಾವ ಮಟ್ಟಕ್ಕೆ ಒದ್ದಾಡ್ತಾನೆ ಅನ್ನೋದಕ್ಕೆ ಅದನ್ನು ಓದಬೇಕು. ಸಾಕ್ಷಾತ್ ಶ್ರೀಕೃಷ್ಣ ಅರ್ಜುನನ ಬಗ್ಗೆ